ಮಾಡುತ್ತೀರಿ, ಯು ಆರ್ ಸೇಫ್ ಅಂಡ್ ಪ್ರೊಟೆಕ್ಟೆಡ್. ಇದೆಯಾ? 1ನೇ ಅಧ್ಯಾಯ 33ನೇ ವಚನ ಓದಿರಿ, ಜಾನೋಕ್ತಿ 1 chapter 33 verse. ಜಾನೋಕ್ತಿ 1 chapter 33. ನನ್ನ ಮಾತಿಗೆ ಕಿವಿಗೊಡುವವನಾದರೂ, ಕಣಿ ಹೇಳುವವರ ಮಾತಿಗೆ ಅಲ್ಲ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ, ಯಾವ ಆಕ್ಸಿಡೆಂಟಿಗೂ, ಯಾವ ವಿಚ್ ಕ್ರಾಫ್ಟಿಗೂ ಭಯಪಡದೆ ಸುರಕ್ಷಿತರಾಗಿರುವವನು ಎಂಬುದೇ. But whoever listen to me will dwell safely. Christ is your safety. ಕ್ರಿಸ್ತನು ನಿಮ್ಮನ್ನ ಸೇಫ್ಟಿ ಆಗಿದ್ದಾನೆ. ಕ್ರಿಸ್ತ ನಿನ್ನ ಪ್ರೊಟೆಕ್ಷನ್ ಆಗಿದ್ದಾನೆ. ಕ್ರಿಸ್ತ ನಿನ್ನ ಕಾಯುವ ಗುರಾಣಿ ಆಗಿದ್ದಾನೆ. ನೀನು ಆತನಲ್ಲಿ ನೆಲೆಗೊಂಡಿದ್ದಿ. ಯಾವಾಗ ನೀನು ಎಲ್ಲಿ ನೆಲೆಗೊಂಡಿದ್ದಿ ಎಂಬುದರಲ್ಲಿ ಎಚ್ಚರಗೊಳ್ಳುತ್ತಿ, ನಿನ್ನ ಆತ್ಮದಲ್ಲಿ ಎಚ್ಚರಗೊಳ್ಳುತ್ತಿ, ಯು ಕ್ಯಾನ್ ರೆಸಿಸ್ಟ್ ಎವ್ರಿ ಡಾರ್ಕ್ನೆಸ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಅರೈಸ್. 2-3 ಜನ ಕೇಳ್ರಿ, ಅರೈಸ್, ಅರೈಸ್ ಅಂಡ್ ಶೈನ್, ಫಾರ್ ಯು ದ ಲೈಟ್ ಹಸ್ ಕಮ್. ಏಳು, ಪ್ರಕಾಶಿಸು. ನಿನ್ನ ಹ್ಯೂಮನ್ ಸ್ಪಿರಿಟ್ಗೆ ದೇವರು ಹೇಳ್ತಾ ಇದ್ದಾನೆ, ಅಂತರದ ಮನುಷ್ಯನಿಗೆ ದೇವರು ಹೇಳ್ತಾ ಇದ್ದಾನೆ, ಬಾರ್ನ್ ಅಗೇನ್ ಆದವರಿಗೆ ಹೇಳ್ತಾ ಇದ್ದಾನೆ, ಏಳು, ಪ್ರಕಾಶಿಸು. ನಿನಗೆ ಬೆಳಕು ಬಂತು. ಭೂಲೋಕದಲ್ಲಿ ಕತ್ತಲೆ ತುಂಬಿದೆ, ಜನಾಂಗಗಳಿಗೆ ಕಾರ್ಗತ್ತಲೆ ತುಂಬಿದೆ, ನಿನಗಾದರೂ ಬೆಳಕು ಬಂತು. ಏಳು. ನೀನು ಯಾವಾಗ ಪ್ರಕಾಶಿಸ್ತಿ, ಬೆಳಕು ಮಾತ್ರ ಕತ್ತಲೆಯನ್ನು ರೆಸಿಸ್ಟ್ ಮಾಡುತ್ತದೆ. ಯಾವಾಗ ನಿನ್ನ ಹ್ಯೂಮನ್ ಸ್ಪಿರಿಟ್ ಏಳುತ್ತಾನೆ, ಆಗ ಮಾತ್ರ ಕತ್ತಲೆ ಎಂಬ ದುರಾತ್ಮಗಳನ್ನು ರೆಸಿಸ್ಟ್ ಮಾಡುತ್ತಿ. ಸಿಕ್ನೆಸ್ ಅನ್ನು ರೆಸಿಸ್ಟ್ ಮಾಡ್ತಿ, ಬಡತನವನ್ನು ರೆಸಿಸ್ಟ್ ಮಾಡ್ತಿ, ಶಾಪಗಳನ್ನು ರೆಸಿಸ್ಟ್ ಮಾಡ್ತಿ, ಕೆಟ್ಟ ಆಲೋಚನೆಗಳು, ಫೇಲಿಯರ್ ಆಲೋಚನೆಗಳನ್ನು ನೀನು ವಿರೋಧಿಸ್ತಿ. Praise God. ದುರಾತ್ಮಗಳಿಗೆ ನೇರವಾದ ಅಧಿಕಾರ ಮನುಷ್ಯರ ಮೇಲೆ ಇಲ್ಲ. ಅವುಗಳಿಗೆ ನೀವು ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ನೀವು ತೆಗೆದುಕೊಳ್ಬೇಕಾದ್ರೆ ನೀವು ರಾಂಗ್ ಸ್ವರಗಳನ್ನು ಕೇಳಬೇಕು, ರಾಂಗ್ ಮಾತುಗಳನ್ನು ಕೇಳಬೇಕು, ರಾಂಗ್ ಆಲೋಚನೆಗಳನ್ನು ಮೆಡಿಟೇಟ್ ಮಾಡಬೇಕು. ಆಗ ನೀವು ಕರೆಯುತ್ತೀರಿ. ಎವ್ರಿ ಟೈಮ್ ಆಚೆ ಈಚೆ ಹೋಗುವಾಗ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ನಿಮ್ಮ ಆತ್ಮವನ್ನು ಚುರುಕುಗೊಳಿಸಿರಿ. ಬಿ ಸೋಬರ್ ಇನ್ ದ ಸ್ಪಿರಿಟ್. ದೇವರ ಜೀವವು ನನ್ನಲ್ಲಿದೆ, ಕ್ರಿಸ್ತನ ಜೀವವು ನನ್ನಲ್ಲಿದೆ, ನಾನು ಕ್ರಿಸ್ತನಲ್ಲಿ ಪ್ರಜ್ವಲಿಸುವನಾಗಿದ್ದಾನೆ. ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ಆಗ ನಿನ್ನ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಾಗುತ್ತದೆ. ಪ್ರಜ್ವಲಿಸುವಂತೆ ಮಾಡು. ಯಾರ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅನೇಕರು ಹೇಳ್ತಾರೆ, ಎಷ್ಟು ಮಂದಿ ಕಾಯಿಲೆಯಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಮಕ್ಕಳು ವ್ಯಾಧಿಯಲ್ಲಿ ಇದ್ದಾರೆ, ಪೇನಲ್ಲಿದ್ದಾರೆ ಅನೇಕರು. ಯಾಕೆ ದೇವರಿಗೆ ಕಾಣುವುದಿಲ್ವೋ? ದೇವರು ಏನು ಮಾಡಲಿಕ್ಕಿದೆ ಅದೆಲ್ಲವನ್ನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ದೇವರು ಏನು ಮಾಡಲಿಕ್ಕಿದೆ ಅದೆಲ್ಲವನ್ನು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸ್ತಾನೆ. ಪ್ರೈಸ್ ಗಾಡ್. ಇನ್ನೇನಾದರೂ ಮಾಡಬೇಕಾದ್ರೆ ನೀನು ಮಾಡಬೇಕು. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಹಲೋ, ನೀವು ಮಾಡಬೇಕು. ಆತನು ಏನು ಕೊಡಲಿಕ್ಕಿದೆ ಅದನ್ನು ಆಲ್ರೆಡಿ ಕೊಟ್ಟಿದ್ದಾನೆ. ಆತನು ನಮಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಬಿ ಸೋಬರ್ ಇನ್ ದ ಸ್ಪಿರಿಟ್. ರೆಸಿಸ್ಟ್ ಮಾಡು ಅಂತ ಹೇಳಿದ್ರೆ ನೀನೇ ರೆಸಿಸ್ಟ್ ಮಾಡಬೇಕು. ನಾನು ಬಂದರೆ ಅನಿಲಿಗೆ ಕೋಲು ಕೊಟ್ಟು ಹೋಗುವಾಗ ಅವನಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ, ನಾಯಿ ಬಂದಿದೆ ಅಂತ ಹೇಳ್ತಿರುವಾಗ ಅವನೇ ಆ ಕೋಲು ಹಿಡಿದು ನಾಯಿಯನ್ನು ಓಡಿಸಬೇಕು. ರೈಟ್? ಎಸ್. ಅದಕ್ಕೋಸ್ಕರ ವಾಕ್ಯಗಳನ್ನು ಕಲಿಯಿರಿ. ಕೇವಲ ರಿಲೀಜಿಯಸ್ ಆಗಿ ವಾಕ್ಯಗಳನ್ನು ಅಕ್ಸೆಪ್ಟ್ ಮಾಡಬೇಡ್ರಿ. ಲೈಫ್ ಆಗಿ ಅದನ್ನು ತೆಗೆದುಕೊಳ್ಳ್ರಿ, ಜೀವವಾಗಿ ತೆಗೆದುಕೊಳ್ಳ್ರಿ. ಪ್ರೈಸ್ ಗಾಡ್. ಲೈಫ್ ಆಗಿ ತೆಗೆದುಕೊಳ್ಳ್ರಿ. ಎವ್ರಿ ಟೈಮ್ ನಿಮ್ಮ ಬಗ್ಗೆ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂಬ ಡಿಸ್ಕವರಿ ಮಾಡಿರಿ. ಬಿ ಸೋಬರ್ ಇನ್ ದ ಸ್ಪಿರಿಟ್. ಆಗ ನಿಮ್ಮ ಮೈಂಡ್ ಅಲರ್ಟ್ ಆಗಿರುತ್ತದೆ, ಎಚ್ಚರವಾಗಿರುತ್ತದೆ. ನೀವು ಸ್ವಸ್ಥ ಬುದ್ಧಿಯುಳ್ಳವರಾಗುತ್ತೀರಿ. ನಿಮ್ಗೆ ಏನೇ ಥಾಟ್ಸ್ಗಳು ಬರುವಾಗ ನೀವು ಅದನ್ನು ರೆಸಿಸ್ಟ್ ಮಾಡುತ್ತೀರಿ. ಆತ್ಮಿಕ ನಿದ್ರೆ ಬಂದಾಗ ಸಡನ್ಲಿ
ಪ್ರಾಬ್ಲಮ್ಗಳು ಬರ್ತವೆ, ಸಡನ್ಲಿ ತೊಂದರೆಗಳು ಬರುವಾಗ ಹೇಗೆ ರೆಸಿಸ್ಟ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ. ಎಫೆಸರಿಗೆ ಬರೆದ 6:10 ಹೇಳ್ತದೆ, ಫೈನಲಿ ಮೈ ಬ್ರದರ್, ಕಡೆಯ ಮಾತೇನೆಂದರೆ ನನ್ನ ಸಹೋದರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಫೈನಲಿ ಮೈ ಬ್ರದರ್, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ದ ಪವರ್ ಆಫ್ ಹಿಸ್ ಮೈಟ್. ಬಿ ಸ್ಟ್ರಾಂಗ್. ದೇವರು ಜೋಶುವನಿಗೆ ಹೇಳಿದ, ಜೋಶುವ, ಹ್ಯಾವ್ ಐ ನಾಟ್ ಕಮಾಂಡೆಡ್ ಯು? ಬಿ ಸ್ಟ್ರಾಂಗ್, ಓನ್ಲಿ ಬಿ ಸ್ಟ್ರಾಂಗ್, ದಟ್ಸ್ ಆಲ್. ಹೇಳ್ರಿ ಪಕ್ಕದವರು, ಓನ್ಲಿ ಬಿ ಸ್ಟ್ರಾಂಗ್. ಹಲ್ಲೆಲೂಯಾ. ಬಿ ಸ್ಟ್ರಾಂಗ್. ಸ್ಟ್ರಾಂಗ್ ಆಗಬೇಕಾದ್ರೆ, ಈಗ ಅನಿಲ್ ಬದರಿಗೆ ಹೇಳ್ತೇನೆ, ನೀನು ಸ್ಟ್ರಾಂಗ್ ಆಗು ಅಂತ ಹೇಳಿದ್ರಿ, ಹೇಗೆ ಸ್ಟ್ರಾಂಗ್ ಆಗೋದು? ಹೇಗೆ ಸ್ಟ್ರಾಂಗ್ ಆಗೋದು? ಊಟ ಮಾಡಬೇಕು, ಬೆಸ್ಟ್ ನ್ಯೂಟ್ರಿಷನ್ ಫುಡ್ ತಿನ್ನಬೇಕು, ರೈಟ್? ಇಲ್ಲಿ ಮಾತಾಡೋದು ಶರೀರದಲ್ಲಿ ಸ್ಟ್ರಾಂಗ್ ಆಗಲಿಕ್ಕೆ ಅಲ್ಲ, ಆತ್ಮದಲ್ಲಿ ಸ್ಟ್ರಾಂಗ್ ಆಗು. ಬಿ ಸ್ಟ್ರಾಂಗ್ ಇನ್ ದ ಸ್ಪಿರಿಟ್. ಪ್ರೇಸ್ ಗಾಡ್. ಅಪೊಸ್ತಲ ಪೌಲ ಹೇಳ್ತಾನೆ, ಹೇಗೆ ಸ್ಟ್ರಾಂಗ್ ಆಗಿರಿ? ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಕರ್ತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ನೀನು ಯಾರು? ಅತ್ಯಧಿಕ ಶಕ್ತಿ ಅಂತ ಹೇಳಿದರೆ ಈಸ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅನ್ನು ಆಶ್ರಯಿಸುವುದು, ಈಲ್ಡ್ ಆಗುವುದು. ಯಾಕೆ? ಸೈತಾನನ ತಂತ್ರ, ಉಪಾಯ, ಸ್ಟ್ರಾಟರ್ಜಿ, ಪ್ಲಾನ್, ಸ್ಕೀಮ್ಸ್, ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ. ಹೇಳ್ರಿ, ನಿಲ್ಲುವುದಕ್ಕೆ. ಪುಟ್ ಆನ್ ದ ಹೋಲ್ ಆರ್ಮರ್ ಆಫ್ ಗಾಡ್ ದಟ್ ಯು ಮೇ ಬಿ ಏಬಲ್ ಟು ಸ್ಟ್ಯಾಂಡ್. ಹೇಳ್ರಿ, ಸ್ಟ್ಯಾಂಡ್. ನೀವು ನಿಲ್ಬೇಕು, ಬೀಳಬಾರದು, ರೈಟ್? ಶಕ್ತರಾಗುವ ದೇವರು ದಯಪಾಲು ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಕರ್ತನಲ್ಲಿ ಸ್ಟ್ರಾಂಗ್ ಆಗುವುದಂತ ಹೇಳಿದರೆ, ಎವ್ರಿ ಡೇ ನೀವು ಹೇಳಿದರು, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕ ರಾಯಭಾರಿ ಆಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಇರುವುದು ಅದು ಆತನಿಂದಲೇ. ಕ್ರಿಸ್ತನು ನನಗೆ ಜ್ಞಾನವಾಗಿದ್ದಾನೆ, ಕ್ರಿಸ್ತನು ನನಗೆ ಜೀವವಾಗಿದ್ದಾನೆ, ಕ್ರಿಸ್ತನು ನನಗೆ ವಿಮೋಚನೆ ಆಗಿದ್ದಾನೆ, ಕ್ರಿಸ್ತನು ನನಗೆ ಶುದ್ಧೀಕರಣವಾಗಿದ್ದಾನೆ, ಕ್ರಿಸ್ತನು ನನ್ನ ನೀತಿಯಾಗಿದ್ದಾನೆ. ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನ ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು, ನನ್ನ ಒಳಗೆ ಪವಿತ್ರಾತ್ಮನು ವಾಸ ಮಾಡುತ್ತಾ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಇನ್ನು ಮುಂದೆ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ಶರೀರದಲ್ಲಿ ಇರುವ ನಾನು ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ಬದುಕುತ್ತೇನೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ದೇವರು ಅದೇ ಆತ್ಮನ ಮೂಲಕ ನನ್ನ ಮೃತ್ಯ ದೇಹಗಳಿಗೆ ಜೀವವನ್ನು ಕೊಡುತ್ತಾನೆ. ನನ್ನ ದೇಹದ ಅಂಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗುತ್ತವೆ. ಸ್ಪೀಕ್, ಸ್ಪೀಕ್. ಹಲೋ, ಮಾತಾಡಿ. ಪ್ರೈಸ್ ಗಾಡ್. ನೀವು ಮಾತಾಡಿದರೆ ನೀವು ಬದುಕುತ್ತೀರಿ. ಪ್ರೈಸ್ ಗಾಡ್. ನೀವು ಮಾತಾಡಬೇಕು. ನೀವು ಮಾತಾಡೋದಿಲ್ಲ ಅಂದರೆ ನಿಮ್ಮನ್ನು ನೀವು ಪ್ರಕಟಿಸುವುದಿಲ್ಲ. ನಿಮ್ಮನ್ನು ನೀವು ಪ್ರಕಟಿಸುವುದು ಯಾರಿಗೆ? ಕತ್ತಲೆಗೆ. ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದನ್ನು ಪ್ರಕಾಶಪಡಿಸ್ತಾರೆ. ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ. ಅಮೂಲ್ಯವಾದ ಯಾವುದು? ನಿಮ್ಮ ಆತ್ಮದಲ್ಲಿ ದೇವರು ಅಮೂಲ್ಯವಾದ ಸಂಗತಿಗಳನ್ನು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. 15ನೇ 19ನೇ ವಚನ, ಇದರಿಂದ ಯೆಹೋವನಿಗೆ ಎನ್ನುತ್ತಾನೆ, ನೀನು ನನ್ನ ಕಡೆಗೆ ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದನ್ನು ಪ್ರಕಾಶಪಡಿಸಿದರೆ ನನ್ನ ಬಾಯನ್ನು ತಿರುವಿ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ.